ಚಾಮುಂಡೆ ಜಯಭೂತಾಪಹಾರಿಣಿ ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತುತೆ. ಎರಡನೇ ದಿನ ಪ್ರಕಾಶನಾಥ ಸ್ವಾಮೀಜಿ ಮಹೋದಯರ ಹುಟ್ಟುಹಬ್ಬ, ಅದೇ ರೀತಿ ದೇವತಾ ಸಮಾರಾಧನೆ ಅಂತಲೇ ಹೇಳ್ಬೋದು. ಅದರ ಎರಡನೇ ದಿನದ ಅಂಗವಾಗಿ ಇವತ್ತು ಗಿರಿಜಾ ಕಲ್ಯಾಣ, ಅತ್ಯದ್ಭುತವಾಗಿರುವಂತಹ ಗಿರಿಜಾ ಕಲ್ಯಾಣ ಎಲ್ಲ ಪುರೋಹಿತ ವರ್ಗದವರಿಂದ ಬಹಳ ಚೆನ್ನಾಗಿ ಸುಸಂಪನ್ನವಾಗಿದೆ. ಅದೇ ರೀತಿ ಬೆಳಗ್ಗೆಯಿಂದ ರುದ್ರನ ಹೋಮ, ವಿಷ್ಣುವಿನ ಹೋಮ, ಇನ್ನೂ ಕೆಲವೆಲ್ಲ ಹೋಮಗಳೆಲ್ಲವೂ ಕೂಡ ಆಗಿ ಮಹಾಪೂಜೆಯೂ ನೆರವೇರಿದೆ. ಸಾಯಂಕಾಲವೂ ಕೂಡ ನಾಗನ ತನು ಸೇವೆ, ನಾಗನ ತನು ಅಂದರೆ ದೇಹಕ್ಕೆ ಹಾಲಿನಿಂದ ತರ್ಪಣಾದಿಗಳನ್ನು ಕೊಟ್ಟು ಅವನ ದೇಹವನ್ನು ತಂಪೆರೆದು ದೇಹದಲ್ಲಿ ಆ ನಾಗನನ್ನು ಆವೇಶಗೊಂಡುಕೊಂಡು ಪ್ರಸಾದ ಅರ್ಥಾತ್ ಆ ಒಂದು ನಾಗ ದರ್ಶನವನ್ನು ಮಾಡುವ ಪೂಜೆಯು ಕೂಡ ಸಾಯಂಕಾಲ ನಡೀತಾ ಇದೆ. ಬೆಳಗ್ಗೆ ಗಿರಿಜಾ ಕಲ್ಯಾಣ, ಈ ಎಲ್ಲ ಪೂಜೆಗಳು ಕೂಡ ಅವರ ಆ ಒಂದು ಉಪಸ್ಥಿತಿಯಲ್ಲಿ ಒಳ್ಳೆಯ ರೀತಿಯಾಗಿ ಸಂಪನ್ನಗೊಂಡಿದೆ. ವಿಷ್ಣುವಿನ ಹೋಮ ಅಂತ ಹೇಳುವಾಗ ನಮ್ಮಲ್ಲಿ 3 ಜನ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ನಮಗಿರತಕ್ಕಂತಹ ಎಲ್ಲ ತೊಂದರೆಯನ್ನು ಪರಿಹರಿಸಿ ನಮಗೆ ಬೇಕಾದಂತಹ ಅನುಕೂಲವನ್ನು ಸೃಷ್ಟಿ ಮಾಡ್ತಾನೆ. ಈಶ್ವರ ನಮ್ಮದ ತೊಂದರೆಗಳು ಪಾಪಗಳನ್ನು ನಾಶ ಮಾಡ್ತಾನೆ. ವಿಷ್ಣು ಅದನ್ನು ಸರಿಯಾಗಿ ನಿಯಾಮನೆಯನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಆ ಒಂದು ಒಳ್ಳೆಯ ರೀತಿಯಾದ ಆ ವ್ಯವಸ್ಥೆಯನ್ನು ನಮ್ಮ ಪೂರ್ವಜರೆಲ್ಲರೂ ಕೂಡ ಕಂಡುಕೊಂಡದ್ದು. ವಿಷ್ಣುವಿನಿಗೆ ಯಾಗವನ್ನು ಮಾಡುವುದರಿಂದ ನಮಗಿರತಕ್ಕ ಎಲ್ಲ ಅನುಕೂಲಗಳು ಅಥವಾ ನಮ್ಮ ಏನು ವ್ಯವಸ್ಥೆ ಅಂತಿದೆ ಅದು ಸ್ಥಿತಿಯಾಗಿರುತ್ತೆ. ಅದಕ್ಕೋಸ್ಕರ ವಿಷ್ಣು ಯಾಗ. ನಾಳೆ ದಿವಸ ಮಾರ್ಕಂಡೇಯ ಹೋಮ, ಅದೇ ರೀತಿಯಾಗಿ ಮೃತ್ಯುಂಜಯ ಹೋಮ. ಮಾರ್ಕಂಡೇಯ ಹೋಮ ಅನ್ನುವುದು 60 ವಸಂತಗಳಾದ ಮೇಲೆ ಅವನು 7 ಕಲ್ಪದವರೆಗೆ ಬದುಕಿರತಕ್ಕಂತಹ ಒಬ್ಬ ಮಾರ್ಕಂಡೇಯ ಮಹಾಭಾಗ ಋಷಿ ಅಂತ. ಅದನ್ನು ಮಾಡುವುದರಿಂದ 60ನೇ ವಸಂತದಲ್ಲಿರುವ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯವನ್ನು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಮಾರ್ಕಂಡೇಯ ಹೋಮವನ್ನು ಮಾಡ್ತಾ ಇದೆ. ಮೃತ್ಯುಂಜಯ ಅಂತ ಹೇಳುವಾಗ ನಮ್ಮ ದೇಹದಲ್ಲಿರುವ ಎಲ್ಲ ದೇಹದ ಆರೋಗ್ಯ ಅನಾರೋಗ್ಯಗಳನ್ನು ಪರಿಹರಿಸಿ ಆರೋಗ್ಯವನ್ನು ಕೊಡುವ ಪುಷ್ಟಿಯ ಈಶ್ವರನ ಮಂತ್ರವೇ ಮೃತ್ಯುಂಜಯ ಮಂತ್ರ. ಶ್ರೀವತ್ಸಾಚಾರ್ಯರಂತ ಹೇಳಿ ಬೆಂಗಳೂರಲ್ಲಿ ಜ್ಯೋತಿಷಿ, ದೇವತಾನುಗ್ರಹವಾಗಿ. ಜಯ ಶ್ರೀ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.